ಹಾರೋಹಳ್ಳಿ ಗ್ರಾಮದ ಚುಳಕನಗಿರಿ ಪುಣ್ಯಕ್ಷೇತ್ರದಲ್ಲಿ ನೆಲೆ ನಿಂತಿರುವ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಆಗಸ್ಟ್ 9 ಶನಿವಾರ ಗಿರಿ ಪ್ರದಕ್ಷಿಣೆ, ಭಕ್ತ ಸಂತ ಸಮಾಗಮ ಹಾಗೂ ಸತ್ಸಂಗ ಕಾರ್ಯಕ್ರಮ ನೆರವೇರಲಿದೆ ಎಂದು ಶ್ರೀ ಆದಿ ಚುಳಕನಗಿರಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವನ್ನಿಗಾನಹಳ್ಳಿ ಶ್ರೀಕಂಠು ತಿಳಿಸಿದ್ದಾರೆ. ಶ್ರೀ ಆದಿಚುಂಚನಗಿರಿಯ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರ ನೇತೃತ್ವದಲ್ಲಿ ಸಂಸ್ಥಾನದ ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕನಕಪುರ ಸೇರಿದಂತೆ ಹಾರೋಹಳ್ಳಿ ಸುತ್ತಮುತ್ತಲಿನ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಶ್ರೀ ಆದಿಚುಂಚನಗಿರಿಯ ಮಠದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಗುರುಕೃಪೆಗೆ ಪಾತ್ರರಾಗುವಂತೆ ಕರೆ ನೀಡಿದ್ದಾರೆ. ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮಿಯವರೊಟ್ಟಿಗೆ ಅಂದು ಆದಿಚುಂಚನಗಿರಿಯ ಶಾಖಾ ಮಠದ ಸ್ವಾಮೀಜಿಗಳು ಒಳಗೊಂಡಂತೆ ಎಲ್ಲ ನಾಡಿನ ಹರಗುರು ಚರಮೂರ್ತಿಗಳು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು, ಸಂಜೆ ಎಲ್ಲ ಗುರುವರಿಯರು ನೂಲ ಹುಣ್ಣಿಮೆಯ ದಿನ ಶ್ರೀ ಚುಳಕನಗಿರಿಯ ಗಿರಿ ಪ್ರದಕ್ಷಿಣೆಯನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲೂ ಸಹ ಗುರುಗಳೊಟ್ಟಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಮಾಗಮವಾಗಲಿದ್ದಾರೆ ಎಂದು ಹೇಳಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಅಂದು 5,000ಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಂದಿದ್ದಾರೆ. ಶಾಂತಿಯಿಂದ ಭಕ್ತಾದಿಗಳು ಆದಿ ಚುಳಕನಗಿರಿ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದರ್ಶನ ಪಡೆದು ಗುರುಕೃಪೆಗೆ ಪಾತ್ರರಾಗುವಂತೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಡಿ. ಶಿವಲಿಂಗಯ್ಯ, ಉಪಾಧ್ಯಕ್ಷರಾದ ಕೆ.ಎನ್. ಲಕ್ಷ್ಮಣ್, ಟಿ. ಈಶ್ವರಯ್ಯ, ಕಾರ್ಯದರ್ಶಿ ಹನುಮಂತು, ಸಹ ಕಾರ್ಯದರ್ಶಿ ವಿ. ಬಾಲಾಜಿ, ಸಂಘಟನಾ ಕಾರ್ಯದರ್ಶಿ ಶಶಿಕುಮಾರ್, ಟಿ.ಎಂ. ಮಂಜುನಾಥ್, ಕೆ.ಆರ್. ಶ್ರೀನಿವಾಸ್, ಬಿ.ಎ. ಸುರೇಶ್ ಅವರುಗಳು ಉಪಸ್ಥಿತರಿದ್ದರು. ಹಾರೋಹಳ್ಳಿ ಈಗ ಭಾರಿ ವೇಗವಾಗಿ ಬೆಳೀತಿರುವಂಥ ಜನಸಂಖ್ಯೆ ಹೆಚ್ಚುವಂಥ ಅವಕಾಶ ಇರುವಂಥ ಒಂದು ಸೆಂಟ್ರ್ ಆಯ್ತದೆ. ಕಮರ್ಷಿಯಲ್ ಆಗಿರ್ಬೋದು, ಎಲ್ಲೋ ಏನಾಗುತ್ತೆ, ಇಲ್ಲೆಲ್ಲ ನಮ್ಮ ಕಡೆ ಕಬ್ಬಾಳು, ಈ ಕಲ್ಲಳ್ಳಿ ಎಲ್ಲ ಇರ್ತವೆ. ಬಟ್ ಅಲ್ಲಿ ನಾ ತಿಳಿದಂಗೆ ಅಂಥ ಧಾರ್ಮಿಕ ಕ್ಷೇತ್ರಗಳು ಕಮ್ಮಿ. ಒಂದು ಕಡೆ ಹಾರೋಹಳ್ಳಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಒಂದು ಕಡೆ ಅಕ್ಕಪಕ್ಕದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೂರಿಸುವಂಥ ಧಾರ್ಮಿಕ ಕ್ಷೇತ್ರ ಇಲ್ಲ. ನಮ್ಮದೇನು ಇದು ಮಾಡೋದ್ರಿಂದ ನಮ್ಮ ಕ್ರೈಸ್ತವ್ರಿಗೆಲ್ಲ ಏನು ಆಸಕ್ತಿ ಅಂದರೆ ಅದು ಇನ್ನೊಂದು ಚುಂಚನಗಿರಿ ಕ್ಷೇತ್ರ ಆಗಲ್ಲ. ಚುಂಚನಗಿರಿ ಕ್ಷೇತ್ರದವರ ಇನ್ವಾಲ್ವ್ಮೆಂಟ್ ಇದ್ದು ಅವರು ಅದನ್ನ ಅಭಿವೃದ್ಧಿಪಡಿಸಿ ಬಹುಶಃ ಚುಂಚನಗಿರಿ ಮಠದ ಇನ್ನೊಂದು ಬ್ರ್ಯಾಂಚ್ ಥರ ಇರ್ತದೆ. ಹಾಗಾಗಿ ಒಂದು ಅವಶ್ಯಕತೆ ಹಾರೋಹಳ್ಳಿ ಸುತ್ತಮುತ್ತ ಅಂತ ಹೆಸರು ಮಾಡೋದಂತ ಇದೆ. ಒಂದು ಮಾಮೂಲಿ ಮಠ ಬಂದರೆ ಆ ಸ್ವಾಮೀಜಿಗಳ ಹತ್ರ ಮಾತಾಡ್ತಿದ್ರು. ಇದನ್ನೇನ ಮಾಡಿ ಹೈಯರ್ ಎಜುಕೇಷನ್ ಈ ಬೆಂಗಳೂರು ಬರ್ತಾರೆ. ಸೊ ಈ ಥರ ಎಲ್ಲ ಬೆಳವಣಿಗೆ ಭಾರಿ ವೇಗ ಆಯ್ತದೆ. ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇದೆ. ಸೊ ಹಂಗಾಗ್ಬಿಟ್ಟು ಒಂದು ಹೈಯರ್ ಎಜುಕೇಷನ್ಸು ಅವರ ಹತ್ರ 560 ಸಂಸ್ಥೆಗಳಿವೆ. ಪ್ರೈಮರಿ ಸ್ಕೂಲಿಂದ ಹಿಡಿದು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಎಲ್ಲ ತಗೊಂಡ್ರೆ ಇಡೀ ಕರ್ನಾಟಕದಲ್ಲಿ 560 ಇದಿದೆ. ಬಹುಶಃ ಅವ್ರ ಚಿಂತನೆ ಇದು ಫಸ್ಟು ಈ ಧಾರ್ಮಿಕ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು. ನಂತರ ದಿನಗಳಲ್ಲಿ ಆಮೇಲೆ ಈ ಇದರಿಂದ ಹೈಯರ್ ಎಜುಕೇಷನ್ ಯಾಕೆಂದರೆ ನೀಡಿದೆ. ದೊಡ್ಡ ತಾಲೂಕು ನೀವು ಕನಕಪುರ ತಾಲೂಕು, ಈಗ ಹಾರೋಹಳ್ಳಿ ತಾಲೂಕು ಎರಡು ಸೇರಿದ್ರೆ ಒಂದು ಹಳೆ ಕನಕಪುರ ಭಾರಿ ದೊಡ್ಡದು, ಜನಸಂಖ್ಯೆ ಜಾಸ್ತಿ ಇರುತ್ತದೆ. ಇಲ್ಲಿಗೆ ಹೈಯರ್ ಎಜುಕೇಷನ್ ಅಂದರೆ ಬೆಂಗಳೂರಿಗೆ ಹೋಗಬೇಕು. ಈಗ ನಾವು RISL ಒಂದಷ್ಟು ಮಾಡಿದ್ದೀವಿ, MBA, ಇದು BSc ಎಲ್ಲ ಮಾಡಿದ್ವಿ. ಸೊ ಆ ನಿಟ್ಟಿನಲ್ಲಿ ಫಸ್ಟು ಧಾರ್ಮಿಕವಾಗಿ ಆ ಕ್ಷೇತ್ರನ ದೊಡ್ಡ ಮಟ್ಟಿಗೆ ಬೆಳೆಸಿ ನಂತರ ದಿನಗಳಲ್ಲಿ ಏನಾದರೂ ಈಗ ಹೈಯರ್ ಎಜುಕೇಷನು ಇವು ಇಲ್ಲಿ ಈ ಭಾಗದಲ್ಲಿ ಪ್ರಯೋಜನ ಆಗೋಂಗೆ ಇವತ್ತು ಮೆಟ್ರೋ ಏನಾರ ಶುರು ಮಾಡಿದ್ರೆ ಹಾರೋಹಳ್ಳಿ ಇದು ಸಿಲ್ಕ್ ಜಂಕ್ಷನ್ವರೆಗೂ ಬರ್ತದೆ. ಸಿಲ್ಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಬಹುಶಃ ಇದು ಬಂದರೆ ಬೆಂಗಳೂರವರು ಕೂಡ ವಿದ್ಯಾಭ್ಯಾಸ ಕೊಡ್ಬೋದು. ಯಾಕೆಂದರೆ ಎಲ್ಲ ಕಮರ್ಷಿಯಲೈಸ್ ಆಗಬೇಕು. ಹೆಚ್ಚಿಗೆ ಹಣ ತೊಗೊಂಡು ಡೊನೇಷನ್ ತಗೊಂಡು ಮಾಡ್ತಾರಿಲ್ಲ. ಅದು ಒಂದು ಚಿಂತನೆ ಮುಂದಕ್ಕೆ. ಬಟ್ ಧಾರ್ಮಿಕವಾಗಿ ಬೆಳೆಸೋದು, ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದು ಗುರಿ ಇಟ್ಕೊಂಡು ಮಾಡ್ತಾ ಇರುವಂಥ. ಆಮೇಲೆ ಗೊತ್ತು ನಿಮಗೆ 2 ಇದಿದೆ, ಏನೋ ಮೆಡಿಕಲ್ ಕಾಲೇಜ್. ಸೊ ಶೈಕ್ಷಣಿಕವಾದ ಮೆಡಿಕಲ್ಲು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥವ್ರಾದರೆ ಅವ್ರಿಗೆ ಈಗಾಗಲೇ
ಅನ್ನೊಂದು ವ್ಯವಸ್ಥೆ 2 ಮೆಡಿಕಲ್ ಕಾಲೇಜುಗಳಿವೆ. ಮುಂದಿನ ದಿನಗಳಲ್ಲಿ ಆರೋಗ್ಯ ದೃಷ್ಟಿಯಿಂದನೂ ಆ ಕ್ಷೇತ್ರದಲ್ಲೂ ಏನಾದರೂ ಸೇವೆ ಮಾಡುವಂಥ ವ್ಯವಸ್ಥೆ ಸರಿ. ಸೊ ಆ ದೃಷ್ಟಿಯಲ್ಲಿ ಒಂದು ಧಾರ್ಮಿಕವಾದ ಕಾರ್ಯಕ್ರಮ ಇದು ಬೆಳೆಸೋದು. ಎರಡನೇದು ಶೈಕ್ಷಣಿಕವಾಗಿ ಹೈಯರ್ ಎಜುಕೇಷನ್ ಏನಾದರೂ ಮಾಡುವಂಥ ಅವಕಾಶ ಇದೆ, ಅದು ಮಾಡೋದು. ಆಮೇಲೆ ಈ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥದ್ದಾದರೆ ಈ ಮೂರನ್ನ ಮಾಡ್ಬೋದು ಅಂತ ಅವ್ರ ಚಿಂತನೆ. ಈಗ ನಮ್ಮದೇನು ಟ್ರಸ್ಟು ಅಂದರೆ, ಈಗ ನಾವು ಟ್ರಸ್ಟ್ ಮಾಡಿದ್ದೀವಿ, ಎಲ್ಲ ಬಂದು ಅವರೇ ಮಾಡೋಕ್ಕಾಗಲ್ಲ. ನಮ್ಮ ಲೋಕಲ್ ಸಹಕಾರ ಬೇಕಾಗ್ತದೆ. ಆಲ್ಮೋಸ್ಟ್ ಈ ಟ್ರಸ್ಟರೆಲ್ಲ ಕನಕಪುರ ಅಳವಲ್ಲಿ ಹಳೆಯ ಕನಕಪುರ ಅಂತ ಹೇಳ್ತೀವಿ. ಸೊ ನಾವು ಅದಕ್ಕೆ ಸರಿಯಾದಂಥ ಸಹಕಾರ ಸಹಾಯವನ್ನು ಮಾಡಬೇಕಾದಂಥ ಕೆಲಸ ನಮಗಿದೆ. ಅದು ಈ ಫಂಕ್ಷನ್ನ ಶುರುವಾಯ್ತದೆ. ನಾವು ಇದನ್ನ ದೊಡ್ಡ ಮಟ್ಟದಲ್ಲಿ, ಯಾಕೆಂದರೆ 15-20 ಜನ ಎಲ್ಲ ಶಾಖೆ ಮಾಡ್ತವ್ರು ಬಂದರೆ ನೀವು ತಿಳ್ಕೋಬೇಕು ಅವ್ರು ಎಷ್ಟು ಸೀರಿಯಸ್ ಆಗೋರೆ ಅಂತ. ಇಲ್ಲ ನಾವು ವಿಚಾರಿಸ್ದೆ, ಚುಲ್ಕನ್ನ ಗಿರಿಗೂ ಭಕ್ತಾದಿಗಳವ್ರೆ, ಚುಂಚನಗಿರಿಗೂ ಭಕ್ತಾದಿಗಳವ್ರೆ, ಆ ಮನೆ ದೇವರಾಗಿರುವಂಥ ಸಾಕಷ್ಟು ವಿಲೇಜಸ್ಸು ಇದೆ. ಸೊ ಹಂಗಾಗ್ಬಿಟ್ಟು ನಾನು ಮನವೇನು ಮಾಡ್ತಾನೆ, ಅವತ್ತು ದಿವಸ ಏನು ಮಾಮೂಲಿ ಮಾಡ್ತಾಯಿದ್ರಿ ನೀವು ಗಿರಿ ಪ್ರದರ್ಶನ, ಅದು ದೊಡ್ಡ ಮಟ್ಟದಲ್ಲಿ ಬರ್ತಾ ಇರೋದ್ರಿಂದ ಭಕ್ತಾದಿಗಳಾಗ್ಬೋದು, ಚುಲ್ಕನ್ನ ಗಿರಿ ಭಕ್ತಾದಿಗಳಾಗ್ಬೋದು, ಚುಂಚನಗಿರಿ ಭಕ್ತಾದಿಗಳು, ಅದೆಲ್ಲನೂ ನಾನು ಈ ಪ್ರಯುಕ್ತ ನಾನು ಮನವೇನು ಮಾಡ್ತಾನೆ. ಅವತ್ತು ಎಲ್ಲ ಭಾಗಿಯಾಗಿ ದೊಡ್ಡ ಮಟ್ಟದಲ್ಲಿ ಇದನ್ನು ಒಂದು ದೊಡ್ಡ ಸ್ಟೆಪ್ಪೇ. ಅವತ್ತು ಸ್ವಾಮೀಜಿ ಬಂದು ಅದಾದಮೇಲೆ ಇನ್ನೂ ಒಂದು ಈ ಸ್ಟೆಪ್ ಆದಮೇಲೆ ಇನ್ನೂ ವೇಗವಾಗಿ ಪೂರಕವಾದಂಥ ವಾತಾವರಣ ಸೃಷ್ಟಿ ಆಗ್ತದೆ. ಎಲ್ಲ ಇದನ್ನು ನಮ್ಮ ಕ್ಷೇತ್ರ ಡೆವಲಪ್ ಮಾಡೋಕ್ಕೆ ಅಂತ ಹೇಳಿ ನಾನು ನಿಮ್ಮೆಲ್ಲರ ಪ್ರಯುಕ್ತ, ಅಲ್ಲ ನಮ್ಮ ಟ್ರಸ್ಟ್ ಪ್ರಯುಕ್ತ ಹಾಗೂ ಆಯುಧ ಚುಂಚನಗಿರಿ ಮಠದ ಪ್ರಯುಕ್ತ ಎಲ್ಲರನ್ನೂ ಅವತ್ತು ಆಹ್ವಾನವನ್ನು ಮಾಡ್ತೇನೆ. ಎಲ್ಲ ಭಾಗಿಯಾಗಬೇಕು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಂತ ನಮ್ಮ ಮನವಿ. ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಸ್ವತಃ ನಿರ್ಮಲಾನಂದ ಸ್ವಾಮೀಜಿಯವರು ವಿಶೇಷವಾದ ಕಾಳಜಿಯನ್ನು ವಹಿಸಿ ಇದರ ಜವಾಬ್ದಾರಿಯನ್ನು ನಮ್ಮ ಟ್ರಸ್ಟ್ ಅಧ್ಯಕ್ಷರ ಆದಿಯಾಗಿ ಎಲ್ಲರಿಗೂ ವಹಿಸಿ ಅವರೇ ನಿಂತು ಈ ಧಾರ್ಮಿಕ ಕ್ಷೇತ್ರವನ್ನು ಪುನಶ್ಚೇತನ ಮಾಡಬೇಕು. ಅತಿ ಹೆಚ್ಚಿನ ಭಕ್ತಾದಿಗಳಿರೋದ್ರಿಂದ ಈ ಕ್ಷೇತ್ರವನ್ನು ಮುನ್ನಡೆಸಬೇಕು. ಎಲ್ಲ ಬಡ ಮಕ್ಕಳಿಗೆ ಮತ್ತು ಅಕ್ಕಪಕ್ಕದವರಿಗೆ ಅಲ್ಲಿ ಒಂದು ವ್ಯವಸ್ಥಿತವಾದ ಶಾಲೆಯನ್ನು ತೆರೆದು ಅಲ್ಲಿ ಸುತ್ತಮುತ್ತ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಜವಾಬ್ದಾರಿ ತಗೊಂಡು ಸ್ವಾಮೀಜಿನೇ ಬಂದು ಗಿರಿ ಪ್ರದರ್ಶನ ಮಾಡೋದ್ರ ಮೂಲಕ ಎಲ್ಲ ಜನಾಂಗಕ್ಕೂ ಒಂದು ಆಧಾರವಾಗಿ ಸಂಸ್ಥೆ ಉಳಿಬೇಕು ಅಂತ ಹೇಳಿ ಸ್ವತಃ ಅವರೇ ವಿಶೇಷ ಕಾಳಜಿಯನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಬಿಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಬಂದು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಎಲ್ಲರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಶಿವಲಿಂಗಯ್ಯ ಅಂತ, ದ್ಯಾವಸುಂದ್ರ, ಆರೋಳಿ ತಾಲೂಕಿನವನು. ನಾನು 1970ರಿಂದ ಆ ಸಂಸ್ಥೆಯಲ್ಲಿ ಅಲ್ಲಿ ಬಂದು ಕಾಲಕಾಲದ ಅಲ್ಲಿ ನೀರಿರಲಿಲ್ಲ, ರೋಡ್ ಇರಲಿಲ್ಲ, ಏನೋ ಒಂದು ಇದಿರಲಿಲ್ಲ, ಅನುಕೂಲತೆ ಇರಲಿಲ್ಲ. ನಾನು ಬಂದದ್ದು ಮೊದಲನೇ ವರ್ಷ ಇದ್ರೊಳಗೆ ಏನಾರು ನೀರು ತರಬೇಕು ಅನ್ನೋ ಒಂದು ಅಭಿಲಾಷೆ ಇತ್ತು. ಅದರ ಬೇರೆಯವರ ರೀತಿಯಲ್ಲಿ ಬಯ್ಯಾರೆಡ್ಡಿ ಅವ್ರು ಹಿಡ್ಕೊಬಂದು ನಾವು ಕೋಟೇಶ್ವರ ಕಾಸಿಸ್ಕೊಬಂದು ನಾನು ಅದಕ್ಕೆ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಂಡೆ. 5 ಬೋರ್ ಹಾಕಿಸಿದೆ, ಫೇಲ್ಯೂರ್ ಆಯಿತು. ಅದರಿಂದ ನಮ್ಮ ಸ್ವಾಮಿ ಅಂತ ನಾಮದೇವ್ ಮಹಾರಾಜರವ್ರಿಗೂ MP ತಮ್ಮ, ಅವರು ಮಂಡ್ಯದ MP ತಮ್ಮ, ಅವರು ನನ್ನ ಜೊತೆ 18 ವರ್ಷ ಓದಿದ್ರು. ಅವರು ಅಂತ್ಯ ಆದಮೇಲೂ ಅವರೇ ಒಂದು ಮಾತು ಹೇಳಿದರು ನನಗೆ, ಇದು ನೀನು ಬಿಟ್ಟು ಹೋಗಬೇಡ, 2ನೇ ಚುಂಚನಗಿರಿ ಆಯ್ತಿದ್ದೆ, ನೀನು ಕಣ್ಮುಂದೆ ನೋಡ್ಕೊತಿ, ನೀನು ಯಾವುದೇ ಕಾರಣಕ್ಕೂ ಭಾಷೆ ತಗೊಂಡು ಕೈ ಮಾಡಿಸ್ಕೊಂಡು ಕಾಲು ಮಾಡಿಸ್ಕೊಂಡು. ಅವರು ಮಕರ ಸಂಕ್ರಾಂತಿ ಜನವರಿ 26ರಲ್ಲಿ ಅವರು ಅಂತ್ಯ ಆದರು ಎಲ್ಲ. ಆಮೇಲೆ ಅಲ್ಲೇ ಒಂದು ಇಲ್ಲಿ ನಾನು ಅಂತ್ಯ ಮಾಡು ಅಂದ್ಬಿಟ್ಟು ಅಲ್ಲಿ ನನ್ನ ಜಾಗ ತೋರಿಸಿ ಅಲ್ಲಿ ಸುಟ್ಟುಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ಕಾಷ್ಟ್ಕೊಬಿಟ್ಟೆ. ಇಲ್ಲಿವರೆಗೆ ನಡೆಸ್ಕೊಂಡೆ. ಇವಾಗ ನನಗೇನು ಅಂತ ಅಂದರೆ ಕಳ್ಳರ ಖಾತೆಯಿಂದ ದೂರ ಮಾಡಿ ಆ ಸಂಸ್ಥೆನ ನಿರ್ಮಲಾನಂದ ಸ್ವಾಮಿಗೆ ಒಪ್ಪಿಸಬೇಕು ಅಂತ ನನ್ನ ಮನದಾಳ ಆಸೆ. ಇದು ನೆರವೇರ್ತಾ ಇದೆ. ನನಗೆ ಭಾಳ ಸಂತೋಷ. 2ನೇ ಸತಿ ಇದು ನಡೆಸ್ತಾ ಇರುವಂಥ ಇದರಲ್ಲಿ ನನ್ನ ಮೊಸರಲ್ಲಿ ಅನ್ನ ಹಾಕೊಂಡು ತಿಂದಂಗೆ ಅಂತ ಅಷ್ಟು ಸಂತೋಷ ಆಯ್ತಾ ಇದೆ. ನಮ್ಮ ಶ್ರೀಕಂಠಣ್ಣವ್ರ ಅಧ್ಯಕ್ಷರು, ನಾನು ಗೌರವ ಅಧ್ಯಕ್ಷರಾದಂತೆ ಶ್ರೀಕಂಠಣ್ಣವರ ಕೈ ಮುಂದೆ ನಾನು ಭಾಳ ಹೃತ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ.